ಬೆಂಗಳೂರಿಗರಿಗೆ ಶಾಕ್ ಮೇಲೆ ಶಾಕ್ ಅನ್ನ ನೀಡಲಾಗ್ತಾ ಇದೆ. ರಾಜಧಾನಿಯಲ್ಲಿ ನೀರಿನ ದರ ಏರಿಕೆ ಆಗುವುದು ಪಕ್ಕ ಎನ್ನಲಾಗ್ತಾ ಇರುವಂತದ್ದು. ಜನವರಿ 2ನೇ ವಾರನೇ ನೀರಿನ ದರವನ್ನ ಹೆಚ್ಚಳ ಮಾಡಬೇಕು ಅನ್ನುವಂಥ ಚರ್ಚೆ ಈಗ ಶುರುವಾಗ್ತಾ ಇದೆ. ಹಾಗಾದ್ರೆ ಸಿಲಿಕಾನ್ ಸಿಟಿಯ ಜನರು ಬದುಕೋದೇ ಕಷ್ಟವಾಗೋಗ್ಬಿಟ್ಟಿದೆ. ದಿನ ಬೆಳಗಾದ್ರೆ ಹಾಲಿನ ದರ ಒಂದು ಕಡೆ, ತರಕಾರಿ ಬೆಲೆ ಒಂದು ಕಡೆ, ದಿನಸಿ ದವಸ ಧಾನ್ಯಗಳ ಬೆಲೆ ಮತ್ತೊಂದು ಕಡೆ, ಪೆಟ್ರೋಲ್ ಡೀಸೆಲ್ ಹೈಕ್ ಶಿವ ಅನ್ನೋ ರೀತಿ ಆಗೋಗ್ಬಿಟ್ಟಿದೆ ಬೆಂಗಳೂರಿನ ಜನರ ಪರಿಸ್ಥಿತಿ. ಸಿಲಿಕಾನ್ ಸಿಟಿಯಲ್ಲಿ ನೀರಿನ ದರ ಏರಿಕೆಯ ಸುಳಿವು ಸಿಕ್ಕಿದೆ. ಜನವರಿ 2ನೇ ವಾರನೇ ದರ ನಿರ್ಧಾರ ಆಗುವ ಸಾಧ್ಯತೆ ಇದೆ ಎನ್ನಲಾಗ್ತಾ ಇದೆ. ನೀರಿನ ದರ ಏರಿಕೆ ಬಗ್ಗೆ ಜಲಮಂಡಳಿ ಅಧ್ಯಕ್ಷ ರಾಮ್ ಪ್ರಸಾದ್ ಮನೋಹರ್ ಅವರು ಮಾತಾಡಿದ್ರು. ಜನವರಿ 2ನೇ ವಾರ ಬೆಂಗಳೂರು ಶಾಸಕರ ಜೊತೆ ಡಿಸಿಎಂ ಡಿಕೆ ಶಿವಕುಮಾರ್ ಅವರು ಸಭೆಯನ್ನ ಮಾಡ್ತಾರೆ. ಬೆಂಗಳೂರಿನ ಎಲ್ಲಾ ಶಾಸಕರಿಗೆ ಈಗಾಗಲೇ ಪತ್ರವನ್ನ ಬರೆದಿದ್ದೀವಿ ಅಂತಲೂ ಕೂಡ ಇದೇ ಸಂದರ್ಭದಲ್ಲಿ ತಿಳಿಸಿದ್ರು. ಜಲಮಂಡಳಿ 1000 ಲೀಟರ್ ನೀರು ಪೂರೈಕೆ ಮಾಡೋದಕ್ಕೆ 52 ರೂಪಾಯಿ ಖರ್ಚು ಮಾಡ್ತಾ ಇದೆ. ಆದರೆ 25ರಿಂದ 40 ರೂಪಾಯಿ ಮಾರ್ತಾ ಇದೆ. ಇದರಿಂದ ಜಲಮಂಡಳಿಗೆ ನಷ್ಟ ಆಗ್ತಾ ಇದೆ. ಪ್ರತಿ ತಿಂಗಳಿಗೆ ಜಲಮಂಡಳಿಗೆ 41 ಕೋಟಿ ರೂಪಾಯಿ ನಷ್ಟ ಆಗ್ತಾ ಇದೆ. ಕಾವೇರಿ 5ನೇ ಹಂತ ಆದಮೇಲೆ 82 ಕೋಟಿ ನಷ್ಟ ಆಗುತ್ತೆ. ವಾರ್ಷಿಕವಾಗಿ ಸಾವಿರಾರು ಕೋಟಿ ನಷ್ಟ ಆಗ್ತಾನೆ ಬರ್ತಾ ಇದೆ. ಹಾಗಾಗಿ ದರ ಏರಿಕೆ ಮಾಡಬೇಕಾಗಿದೆ. ಜಲಮಂಡಳಿಗೆ ಆರ್ಥಿಕ ಹೊರೆಯಾಗ್ತಾ ಇದ್ದು ಶಾಸಕರ ಸಭೆಯನ್ನ ಕರೆದ ನಂತರ ನೀರಿನ ದರ ಏರಿಕೆ ಆಗುತ್ತೆ ಅಂದಿದ್ದಾರೆ. ಎಷ್ಟು ಪರ್ಸೆಂಟೇಜ್ ಏರಿಕೆ ಆಗುತ್ತೆ ಅನ್ನೋದರ ನಿರ್ಧಾರ ಇನ್ನಷ್ಟೇ ಆಗಬೇಕಾಗಿದೆ. ಉಪ ಮುಖ್ಯಮಂತ್ರಿಗಳು ನಿರ್ಧಾರವನ್ನು ಮಾಡ್ತಾರೆ. ಬೆಂಗಳೂರಿನ ಎಲ್ಲಾ ಶಾಸಕರಿಗೂ ಜಲಮಂಡಳಿ ನಷ್ಟದ ಬಗ್ಗೆ ಪತ್ರದಲ್ಲಿ ವಿವರಿಸಿದ್ದೀವಿ ಅಂತ ಹೇಳಿಕೆಯನ್ನ ಕೊಟ್ಟಿದ್ದಾರೆ. ಒಟ್ಟಾರೆಯಾಗಿ ಈಗಾಗಲೇ ಹೇಳಿದಾಗೆ ಸಿಲಿಕಾನ್ ಸಿಟಿ ಜನರು ಉಸಿರಾಡುವುದೇ ಕಷ್ಟ ಆಗೋಗ್ಬಿಟ್ಟಿದೆ. ಈಗ ನೋಡಿ, ನಾವು ಗಮನಿಸ್ತಾ ಇದ್ದೀವಿ, ಹಾಲಿನ ದರ ಏರಿಕೆ, ಮನೆ ಬಾಡಿಗೆ ಹೆಚ್ಚಳ ಆಗ್ತಾ ಇದೆ, ತರಕಾರಿ ದವಸ ಧಾನ್ಯಗಳು, ಪೆಟ್ರೋಲ್ ಡೀಸೆಲ್, ಜನಸಾಮಾನ್ಯರು ಪ್ರತಿನಿತ್ಯ ಬಳಸುವಂತಹ ಸಾಮಗ್ರಿಗಳ ಮೇಲೇನೆ ಟಾರ್ಗೆಟ್ ಮಾಡಿ ಪ್ರೈಸ್ ಹೈಕನ್ನು ಮಾಡಲಾಗ್ತಾ ಇದೆ. ಅಷ್ಟೇ ಅಲ್ಲದೆ ಈಗ ನೀರಿನ ದರವನ್ನು ಕೂಡ ಏರಿಕೆ ಮಾಡಬೇಕು ಅಂತ ಅಂದ್ಕೊಳ್ತಿದ್ದಾರೆ. ವೆರಿ ಸೂನ್, ಏನು ದೂರನೂ ಇಲ್ಲ, ಜನವರಿ 2ನೇ ವಾರ ಅಂದರೆ ಸಂಕ್ರಾಂತಿ ಮುಗಿದ ನಂತರ ನೀರಿನ ದರವನ್ನು ಹೈಕ್ ಮಾಡಬೇಕು ಅನ್ನುವಂಥ ಚರ್ಚೆ ಕೂಡ ನಡೀತಾ ಇದೆ. ಈಗಾಗಲೇ ಇದರ ಬಗ್ಗೆ ಜಲಮಂಡಳಿ ಅಧ್ಯಕ್ಷ ರಾಮನಾಥ್ ಪ್ರಸಾದ್ ಅವರು ಮಾತಾಡಿದ್ರು. ಜನವರಿ 2ನೇ ವಾರ ಬೆಂಗಳೂರು ಶಾಸಕರ ಜೊತೆ ನಾವು ಸಭೆಯನ್ನು ನಡೆಸ್ತೀವಿ. ಅಷ್ಟೇ ಅಲ್ಲದೆ ಡಿಸಿಎಂ ಡಿಕೆ ಶಿವಕುಮಾರ್ ಅವರ ಜೊತೆಯೂ ಕೂಡ ಮಾತಾಡ್ತೀವಿ. ಅದಾದ ನಂತರ ಏನು ನಿರ್ಧಾರವನ್ನು ಕೈಗೊಳ್ತಾರೋ ಗೊತ್ತಿಲ್ಲ. ಬಟ್ ಮಸ್ಟ್ ಅಂಡ್ ಶುಡ್ ನೀರಿನ ದರ ಅಂತೂ ಏರಿಕೆ ಆಗುತ್ತೆ ಅನ್ನುವಂಥ ಹೇಳಿಕೆಯನ್ನು ಕೊಡೋದ್ರ ಮುಖಾಂತರ ಮತ್ತೆ ಸಿಲಿಕಾನ್ ಸಿಟಿ ಜನರ ನಿದ್ದೆಗೆಡಿಸುವಂತಹ ಪ್ರಯತ್ನಕ್ಕೆ ಈಗ ಜಲಮಂಡಳಿ ಮುಂದಾಗ್ತಾ ಇರುವಂಥದ್ದು. ಜಲಮಂಡಳಿ ನಷ್ಟದಲ್ಲಿದೆ. ಜಲಮಂಡಳಿಯ ಮಾಸಿಕ ವೆಚ್ಚ 170 ಕೋಟಿ ರೂಪಾಯಿಗಳಾಗಿದ್ದು, ನಿನ್ನ ಬಿಲ್ಗಳಿಂದ ಬರುವ ಆದಾಯ ಕೇವಲ 129 ಕೋಟಿ ಇರೋದ್ರಿಂದ ಸಾಕಷ್ಟು ಕೊರತೆ ಉಂಟಾಗ್ತಾ ಇದೆ ಅನ್ನುವಂಥ ಮಾಹಿತಿಯನ್ನು ಕೂಡ ಬಿಡುಗಡೆ ಮಾಡಿದ್ದಾರೆ. ಇದರ ಬಗ್ಗೆ ಹೆಚ್ಚಿನ ಡೀಟೇಲ್ಸ್ ಅನ್ನು ಕೊಡ್ತಾ ಹೋಗ್ತಾರೆ ನಮ್ಮ ಮೆಟ್ರೋ ರಿಪೋರ್ಟರ್ ಹರ್ಷಿತಾ ಪಾಟೀಲ್. ಫೋನ್ ಸಂಪರ್ಕದಿಂದ ಜಾಯ್ನ್ ಆಗ್ತಿದ್ದಾರೆ. ಹರ್ಷಿತಾ, ಗಮನಿಸ್ತಾ ಇದ್ದೀವಿ, ಸಿಲಿಕಾನ್ ಸಿಟಿಯ ಜನರು ಒಂದಲ್ಲ ಒಂದು ಬೆಲೆ ಏರಿಕೆಯಿಂದ ತತ್ತರಿಸಿ ಹೋಗ್ತಾ ಇದ್ದಾರೆ. ಬಡವನ ಜೇಬಿಗೆ ಕತ್ತರಿ ಹಾಕುವಂತಹ ಕೆಲಸವನ್ನ ಇಷ್ಟು ದಿನಗಳ ಕಾಲ ಸರ್ಕಾರ ಮಾಡ್ತಾ ಇತ್ತು. ಈಗ ನೋಡಿದ್ರೆ ಜಲಮಂಡಳಿ ಕೂಡ ಮಾಡ್ತಾ ಇದೆ. ನೀರಿನ ದರ ಏರಿಕೆ ಆಗೋದ್ರ ಡೀಟೇಲ್ಸ್ ಏನಿದೆ? ಏರಿಕೆ ಒಂದಾದ್ರ ಮೇಲೆ ಒಂದು ತಟ್ಟಾನೆ ಇದೆ. ಈಗಾಗ್ಲೇ ಎಲ್ಲದರ ಒಂದು ಬೆಲೆ ಏರಿಕೆ ಕೂಡ ಸಾರ್ವಜನಿಕರ ಜೇಬಿಗೆ ಕೂಡ ಕತ್ತರಿ ಬೀಳ್ತಾ ಇದೆ. ಇದೀಗ ವರ್ಷದ ಆರಂಭದಲ್ಲೇ ಒಂದಲ್ಲ ಒಂದು ಬೆಲೆ ಏರಿಕೆಯ ಒಂದು ಬಿಸಿ ಕೂಡ ಈಗ ತಟ್ಟಾನೆ ಇದೆ. ಅದ್ರಲ್ಲೂ ಕೂಡ ಪ್ರಮುಖವಾಗಿ ಅಗತ್ಯವಿರುವಂತ ವಸ್ತು ಅಂತಂದ್ರೆ ಅದು ನೀರಿನ ದರವು ಕೂಡ ಏರಿಕೆ ಆಗುತ್ತೆ ಅನ್ನುವಂತ ಮಾತುಗಳು ಕೂಡ ಈಗ ಕೇಳಿ ಬರ್ತಾ ಇರುವಂತದ್ದು. ಅದ್ರಲ್ಲೂ ಕೂಡ ಪ್ರಮುಖವಾಗಿ ಡಿಸಿಎಂ ಡಿಕೆ ಶಿವಕುಮಾರ್ ಅವರು ಕೂಡ ಹೇಳಿದ್ರು, ಕಳೆದ 2-3 ತಿಂಗಳ ಹಿಂದೆನೆ ಅವರು ಒಂದು ಮಾತನ್ನು ಕೂಡ ಹೇಳಿದ್ರು, ನೀರಿನ ದರವನ್ನ ಏರಿಕೆ ಮಾಡ್ತೇವೆ ಅಂತ ಹೇಳಿ ಕೂಡ ಹೇಳಿದ್ರು. ಯಾರೇ ಏನೇ ತಡೆದ್ರು, ಯಾರೇ ಹೋರಾಟ ಮಾಡಿದ್ರು ಕೂಡ ನಾವು ದರ ಏರಿಕೆಯನ್ನ ಮಾಡ್ತೀವಿ ಅಂತ. ಇಂಥ ಜಲಮಂಡಳಿ ಕೂಡ ಒಂದ್ ಕಡೆ ಆರ್ಥಿಕ ನಷ್ಟದಲ್ಲಿದೆ. ಈಗಾಗ್ಲೇ ಅಲ್ಲಿ ಇರುವಂತ ಸಿಬ್ಬಂದಿಗಳಿಗೆ ವೇತನವನ್ನು ಕೊಡೋಕೆ ಕೂಡ ಆಗ್ತಾ ಇಲ್ಲ. ಅದ್ರ ಜೊತೆಗೇನೆ ಅಂತಂದ್ರೆ ಈಗಾಗ್ಲೇ 1000 ಲೀಟರ್ ನೀರಿಗೆ 52 ರೂಪಾಯಿಯನ್ನ ಖರ್ಚು ಮಾಡ್ತಿದೆ. ಆದ್ರೆ ಅವರಿಗೆ ಸಿಗ್ತಾ ಇರುವಂತ ಲಾಭ ಕೇವಲ 25ರಿಂದ 40 ರೂಪಾಯಿ ಮಾತ್ರ. ಹೀಗಾಗಿ ಸಾಕಷ್ಟು ನಷ್ಟ ಕೂಡ ಉಂಟಾಗ್ತಾ ಇದೆ. ಅದ್ರ ಜೊತೆಗೆ ಏನಂತಂದ್ರೆ ಪ್ರತಿ ತಿಂಗಳು ಕೂಡ ಜಲಮಂಡಳಿಗೆ 41 ಕೋಟಿ ರೂಪಾಯಿ ನಷ್ಟ ಆಗ್ತಿದೆ ಅಂತ ಹೇಳಿ ಜಲಮಂಡಳಿ ಅಧ್ಯಕ್ಷರಾಗಿರಂತ ಅವರು ಕೂಡ ಹೇಳಿದ್ರು. ಸದ್ಯ ಈಗ ಸಾಕಷ್ಟು ದಿನಗಳಿಂದ ಕೂಡ ನೀರಿನ ದರವನ್ನ ಏರಿಕೆ ಮಾಡ್ತೀವಿ ಅಂತ ಚರ್ಚೆ ಕೂಡ ಆಗ್ತಾ ಇದ್ದು. ಆದ್ರೆ ಇದಕ್ಕೆ ಜನವರಿ 2ನೇ ವಾರದಲ್ಲಿ ಡಿಸಿಎಂ ಡಿಕೆ ಶಿವಕುಮಾರ್ ಅವರ ಜೊತೆ
ಸಭೆಯನ್ನ ಮಾಡ್ಲಾಗುತ್ತೆ. ಆ ಒಂದು ಸಭೆಯ ನಂತರ ನೀರಿನ ದರವನ್ನ ಎಷ್ಟು ಏರಿಕೆ ಮಾಡ್ಬೇಕು ಅಂತ ಚರ್ಚೆಯನ್ನು ಕೂಡ ಮಾಡ್ಲಾಗುತ್ತೆ ಅನ್ನುವಂತ ಮಾಹಿತಿಯನ್ನು ಕೂಡ ಈಗಾಗಲೇ ಹೇಳಿರುವಂತದ್ದು. ಅದರ ಜೊತೆಗೆ ಕೂಡ ಈಗಾಗಲೇ ಜಲಮಂಡಳಿಯಿಂದ ಹೊಸ ಹೊಸ ಯೋಜನೆಗಳು ಕೂಡ ಜಾರಿ ಆಗ್ತಾ ಇದಾವೆ. ಇವಾಗ ಕಾವೇರಿ 5ನೇ ಹಂತದ ಆದ್ಮೇಲೂ ಕೂಡ ಇನ್ನಷ್ಟು ಖರ್ಚು ವೆಚ್ಚ ಕೂಡ ಹೆಚ್ಚಿಗೆ ಆಗ್ತಾ ಇದೆ. ಹೀಗಾಗಿ ಸುಮಾರು 82 ಕೋಟಿಯಷ್ಟು ನಷ್ಟ ಆಗ್ತಾ ಇದೆ ಅನ್ನುವಂತ ಮಾತುಗಳು ಕೂಡ ಕೇಳಿ ಬರ್ತಾ ಇದೆ. ಹೀಗಾಗಿ ವಾರ್ಷಿಕವಾಗಿ ಸಾವಿರಾರು ಕೋಟಿಯ ನಷ್ಟದಲ್ಲಿರುವಂತಹ ಜಲಮಂಡಳಿಗೆ ಈಗ ನೀರಿನ ದರವನ್ನ ಏರಿಕೆ ಮಾಡಿದ್ರೆ ಅನುಕೂಲ ಆಗುತ್ತೆ ಅನ್ನುವಂತ ಮಾತುಗಳು ಕೂಡ ಈಗ ಕೇಳಿ ಬರ್ತಾ ಇರುವಂತದ್ದು. ಚಂದ್ರಕಲಾ, ಹರ್ಷಿತಾ, ಈಗಾಗಲೇ ನಾವು ನೋಡ್ತಾ ಇದ್ದೀವಿ ಸಾಕಷ್ಟು ಅಂದ್ರೆ ಏನು ಅಗತ್ಯ ವಸ್ತುಗಳ ಮೇಲೇನೆ ಬೆಲೆ ಏರಿಕೆ ಆಗ್ತಾ ಇದೆ. ಸೊ ಈಗ ನೀರಿನ ಬೆಲೆ ಏರಿಕೆ ಆದ್ರೆ ಜನರು ಇದನ್ನ ಹೇಗೆ ಅಕ್ಸೆಪ್ಟ್ ಮಾಡ್ಕೋಬಹುದು ಅಂತ, ಯಾಕಂತಂದ್ರೆ ಸರ್ಕಾರದ ವಿರುದ್ಧ ಈಗಾಗಲೇ ಚೀಮಾರಿಯನ್ನ ಹಾಕ್ತಾ ಇದ್ದಾರೆ, ಬಡವರ ಜೇಬಿಗೆ ಕತ್ತರಿಯನ್ನ ಹಾಕ್ತಾ ಇದ್ದಾರೆ. ಈ ಸರ್ಕಾರದ ನಡೆಯನ್ನ ಖಂಡಿಸಿ ಸಾಕಷ್ಟು ಹೋರಾಟವನ್ನು ಕೂಡ ಮಾಡಿದ್ರು. ಈಗ ನೀರಿನ ದರ ಏರಿಕೆ ಆದ್ರೆ ಜನರ ನಡೆ ಯಾವ ಕಡೆ ಇರ್ಬೋದು ಅಂತ? ಎಸ್ ಚಂದ್ರಕಲಾ, ಖಂಡಿತವಾಗಿ ಈ ಒಂದು ಬೆಲೆ ಏರಿಕೆಯಿಂದಾಗಿ ಸಾಕಷ್ಟು ವಿರೋಧ ಕೂಡ ವ್ಯಕ್ತವಾಗ್ತಾ ಇದೆ. ಅದರಲ್ಲೂ ಕೂಡ ವಿಪಕ್ಷಗಳು ಕೂಡ ದೂರುಗಳನ್ನು ಕೂಡ ಮಾಡ್ತಾ ಇರುವಂತದ್ದು. ಈಗಾಗಲೇ ಸಿ.ಟಿ. ರವಿ ಅವರು ಕೂಡ ಹೇಳಿದ್ರು, ಹೊಸ ವರ್ಷಕ್ಕೆ ಸಾರ್ವಜನಿಕರಿಗೆ ಕಾಂಗ್ರೆಸ್ ಸರ್ಕಾರ ದರ ಏರಿಕೆಯ ಗಿಫ್ಟ್ ಅನ್ನ ನೀಡ್ತಾ ಇದೆ ಅನ್ನುವಂತ ಮಾತನ್ನು ಕೂಡ ಹೇಳಿದ್ರು. ಈಗ ಬ್ಯಾಕ್ ಟು ಬ್ಯಾಕ್ ಒಂದಾದ್ರ ಬೆಲೆ ಏರಿಕೆ ಆಗ್ತಾ ಇದೆ. ಈಗಾಗಲೇ ಪೆಟ್ರೋಲ್ ಡೀಸೆಲ್ ದರ ಏರಿಕೆ ಆಗ್ತಾ ಇದೆ. ಇದರಿಂದ ಸಾರಿಗೆ ಸಂಸ್ಥೆಗೂ ಕೂಡ ಒಂದ್ ರೀತಿಯಾಗಿ ಹೊಡೆತ ಬೀಳ್ತಾ ಇದೆ. ಹೀಗಾಗಿ ಒಂದು ಬಸ್ ದರ ಏರಿಕೆ, ಟಿಕೆಟ್ ದರ ಏರಿಕೆಯನ್ನು ಕೂಡ ಮಾಡ್ತೀವಿ ಅಂತ ಹೇಳಿದ್ರು. ಅದರ ಜೊತೆಗೆ ಈಗ ಮೆಟ್ರೋ ಟಿಕೆಟ್ ದರ ಕೂಡ ಏರಿಕೆ ಆಗುತ್ತೆ ಅನ್ನುವಂತ ಮಾತುಗಳು ಕೂಡ ಕೇಳಿ ಬರ್ತಾ ಇದೆ. ಅದ್ರ ಜೊತೆಗೆ ಈಗಾಗಲೇ ಸಾಕಷ್ಟು ಒಂದು ಬೆಲೆ ಏರಿಕೆಯಿಂದ, ಅಗತ್ಯ ವಸ್ತುಗಳ ಬೆಲೆ ಏರಿಕೆಯಿಂದ ಸಾರ್ವಜನಿಕರು ಈಗಾಗಲೇ ಕುಗ್ಗಿ ಹೋಗಿದ್ದಾರೆ. ಅದ್ರ ಜೊತೆಗೆ ಈಗ ಹೊಸ ವರ್ಷ ಆರಂಭ ಆಗ್ತಾ ಇದೆ ಅಂದ್ರೆ ಬ್ಯಾಕ್ ಟು ಬ್ಯಾಕ್ ಬೆಲೆ ಏರಿಕೆಯ ಶಾಕ್ ಕಂಡು ಈಗ ಸಾರ್ವಜನಿಕರು ಒಂದ್ ಕಡೆ ಬೇಸತ್ತು ಹೋಗಿದ್ದಾರೆ. ಸದ್ಯ ಸಂಕ್ರಾಂತಿ ನಂತರ ಟಿಕೆಟ್ ದರ ಕೂಡ, ಬಸ್ ಟಿಕೆಟ್ ದರ ಕೂಡ ಏರಿಕೆ ಆಗುತ್ತೆ. ಅದಾದ ನಂತರ ಮೆಟ್ರೋ ಟಿಕೆಟ್ ದರ ಕೂಡ ಏರಿಕೆ ಆಗುತ್ತೆ. ಅದ್ರ ಜೊತೆಗೆ ಈಗ ಮೂಲಭೂತವಾಗಿ ಬೇಕಾಗಿರುವಂತ ನೀರಿನ ದರವು ಕೂಡ ಏರಿಕೆ ಆಗುತ್ತೆ. ಹೀಗಾಗಿ ಒಂದ್ ಕಡೆ ಸಾರ್ವಜನಿಕರಿಗೆ ಭಾರಿ ಹೊಡೆತ ಕೂಡ ಬೀಳೋದಂತೂ ಗ್ಯಾರಂಟಿ. ಚಂದ್ರಕಲಾ, ಎಸ್, ಥ್ಯಾಂಕ್ ಯು ಹರ್ಷಿತಾ ಪಾಟೀಲ್ ನಿಮ್ಮ ಕಂಪ್ಲೀಟ್ ಡೀಟೇಲ್ಸ್ಗಾಗಿ. ಎಸ್, ಒಟ್ಟಾರೆಯಾಗಿ ಗಮನಿಸ್ತಾ ಇದ್ದೀವಿ ಈಗಾಗಲೇ ಒಂದು ಕಡೆ ಸರ್ಕಾರದ ನಡೆಯನ್ನು ಖಂಡಿಸಿ ಜನರು ಆಕ್ರೋಶವನ್ನು ವ್ಯಕ್ತಪಡಿಸ್ತಾ ಇರೋದರ ನಡುವೆ ಈಗ ಜಲಮಂಡಳಿ ಒಂದು ನಿರ್ಧಾರವನ್ನು ಕೈಗೊಂಡ್ಬಿಟ್ಟಿದೆ. ಇನ್ನು ಜಲಮಂಡಳಿಯ ಮಾಸಿಕ ವೆಚ್ಚ 170 ಕೋಟಿ ರೂಪಾಯಿಗಳಾಗಿದ್ದು, ನಿನ್ನ ಬಿಲ್ಗಳಿಂದ ಬರುವಂತಹ ಆದಾಯ ಕೇವಲ 129 ಕೋಟಿ ರೂಪಾಯಿ ಆಗಿದೆ. ಇದು ಜಲಮಂಡಳಿಗೆ 41 ಕೋಟಿ ರೂಪಾಯಿಗಳ ಕೊರತೆಯನ್ನು ಉಂಟು ಮಾಡಿದೆ. ಹೊಸ ಪ್ರದೇಶಗಳಿಗೆ ನೀರು ಸರಬರಾಜು ಮಾಡುವುದಕ್ಕೆ, ಒಳಚರಂಡಿ ಮೂಲಸೌಕರ್ಯ ಅಭಿವೃದ್ಧಿಪಡಿಸುವುದಕ್ಕೆ ಮತ್ತು ಹೊಸ ನೀರಿನ ಸಂಪರ್ಕಗಳಿಗೆ ಉದ್ದೇಶಿಸಲಾದಂತಹ ಹಣವನ್ನು ಬಳಸಿಕೊಂಡು ಈ ಕೊರತೆಯನ್ನು ತಾತ್ಕಾಲಿಕವಾಗಿ ಸರಿದೂಗಿಸಲಾಗ್ತಾ ಇದೆ. ನೀರಿನ ದರ ಪರಿಷ್ಕರಣೆ ಮಾಡದೇ ಇದ್ರೆ ಮುಂದಿನ 5 ವರ್ಷಗಳಲ್ಲಿ 4,860 ಕೋಟಿ ರೂಪಾಯಿ ನಷ್ಟವನ್ನು ಎದುರಿಸಬೇಕಾಗುತ್ತೆ ಅಂತ ಮನೋಹರ್ ಅವರು ಈಗಾಗಲೇ ತಿಳಿಸಿದ್ದಾರೆ. ಆದರೆ ಎಷ್ಟು ಪ್ರಮಾಣದಲ್ಲಿ ದರ ಹೆಚ್ಚಳ ಮಾಡಬೇಕು ಅನ್ನೋದನ್ನ ಪತ್ರದಲ್ಲಿ ಅವರು ನಮೂದಿ ಮಾಡಿಲ್ಲ. ಮುಂದಿನ ದಿನಗಳಲ್ಲಿ ಈ ವಿಷಯದ ಕುರಿತು ಚರ್ಚೆಯನ್ನ ನಡೆಸಲಾಗುತ್ತೆ ಅನ್ನುವಂತಹ ಒಂದು ಮಾತುಕತೆಗಳು ನಡೀತಾ ಇರುವಂಥದ್ದು.